ಸೊ ಈಗಲೇ ಈಗ ಮಾತಾಡ್ತಾ ಹೇಳಿದ್ರಿ ಏನು ಫ್ರೆಂಡ್ಸ್ ಎಲ್ಲ ಟಚಲ್ಲಿ ಇದ್ದಾರೆ ಅಂತ. ಸೈಕೋ ಟೀಮಲ್ಲಿ ಇದ್ದವರೆಲ್ಲರೂ ಟಚಲ್ಲಿ ಇದ್ದಾರೆ ಇನ್ನು ನಿಮಗೆ? ರಘು ದೀಕ್ಷಿತ್ ಟಚ್ ಅಲ್ಲಿ ಇದ್ದಾರೆ. ಅಂದ್ರೆ ಮೀಟ್ ಏನ್ ಮಾಡಲ್ಲ ರೆಗ್ಯುಲರ್ ಆಗಿ. ಏನಾದ್ರು ಕೆಲಸ ಇದ್ರೆ ನಾನು ಫೋನ್ ಮಾಡ್ತೀನಿ. ಅವ್ರಿಗೆ ನನ್ನ ಹತ್ರ ಏನು ಕೆಲಸನೇ ಇರಲ್ಲ, ಅವ್ರು ಮಾಡಲ್ಲ ಯಾವಾಗ್ಲೂ ಫೋನು. ಸೊ ಅದ್ ಬಿಟ್ರೆ ಇನ್ಯಾರು ಟಚ್ ಅಲ್ಲಿ ಏನಿಲ್ಲ ನನ್ಗೆ. ಡೈರೆಕ್ಟರು ಇವಾಗ ಒಂದು ಒನ್ ಇಯರ್ 2 years ಬ್ಯಾಕ್ ಯಾವುದೋ ಸಿನಿಮಾಗೋಸ್ಕರ ಅಂತ ಕಾಂಟ್ಯಾಕ್ಟ್ ಮಾಡಿದ್ರು. ನಂಗೆ ಅದು ಕತೆ ಅದಕ್ಕೆ ನನಗೆ ಅವರಿಗೆ ಸರಿ ಬರ್ಲಿಲ್ಲ, ಅದನ್ನ ಅಲ್ಲಿಗೆ ಡ್ರಾಪ್ ಆಯ್ತು. ಬಿಟ್ರೆ ಯಾರು ಟಚ್ ಅಲ್ಲಿ ಅಂತ ಯಾರು ಇಲ್ಲ. ಸೊ ಯೂಶಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವ್ರನ್ನ ಅಂದರೆ ಈ ಬಾಡಿ ಮೇಲೆ ಅಂದರೆ ಅವರ ಫಿಗರ್ ಮೇಲೆ ಅಥವಾ ಇದ್ರ ಮೇಲೆ ತುಂಬ ಅಳಿತಾರೆ, ಬಾಡಿ ಶೇಮಿಂಗ್ ಅಂತ ಹೇಳ್ಬೋದು ಅದನ್ನ. ಸೊ ಅನಿತಾ ಭಟ್ ಅವರಿಗೆ ಬಾಡಿ ಶೇಮಿಂಗ್ ಆಗಿದೆಯಾ ಯಾವಾಗಲಾದ್ರೂ? ನಾನು ನೋಡಿದ್ರೆ ಬಾಡಿ ಶೇಮಿಂಗ್ ಮಾಡೋದೇ ಇದೀನಿ. ಖಂಡಿತವಾಗ್ಲೂ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಅದಕ್ಕೊಂದು ಅವಕಾಶ ಕೊಡ್ಲಿಲ್ಲ ನಾನು. ಐ ಆಮ್ ಹ್ಯಾಪಿ. ಓಕೆ, ಅನಿತಾ ಭಟ್ ಅವರ ಪ್ರಕಾರ ಗ್ಲಾಮರ್ ಮತ್ತೆ ವಲ್ಗರ್ ಇದು ಎರಡರ ನಡುವೆ ಇರುವ ವ್ಯತ್ಯಾಸ ಏನು? ತುಂಬ ಥಿನ್ ಲೈನ್ ಇದೆ, ಬಟ್ ತುಂಬ ಮೇಜರ್ ಲೈನ್ ಅಂತ ಅನ್ಸುತ್ತೆ. ಲೈಕ್ ಹೇಗೆ ಹೇಳೋದು, ಇವಾಗ ಪಾರ್ನ್ ಮೂವೀಸ್ಗೂ ಮತ್ತೆ ನಮ್ಮ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಮೂವೀಸ್ಗೂ ಇರೋಂಥ ವ್ಯತ್ಯಾಸ ಅಂತಾನೆ ಹೇಳ್ಬೋದು ನಾನು. ಸೊ ರೊಮ್ಯಾನ್ಸ್ ಅಂತ ಅನ್ನೋಂಥದ್ದು ಎಲ್ಲದಕ್ಕೂ ಕೂಡ ನಾವು ವಲ್ಗರಾಗಿ ತೋರ್ಸೋದಿರತ್ತಲ್ಲ. ಲೈಕ್ ಹೆಂಗೆ ಹೇಳಲಿ ನಾನು ಅದನ್ನ, ನನಗೆ ಅರ್ಥ ಆಗ್ತಿದೆ, ಹೇಳಕ್ ಬರ್ತಿಲ್ಲ. ಸೊ ನಮಗೆ ನೋಡಿದ ತಕ್ಷಣ ಒಬ್ರನ್ನ, ಇವಾಗ ನನ್ನನ್ನೇನೆ ನಾನು ನೋಡಿದ ತಕ್ಷಣ ನನ್ನ ಕಾಸ್ಟ್ಯೂಮ್ಸ್, ನನ್ನ ಡ್ರೆಸ್ ಏನಾದರೂ ಇದ್ದಾಗ ಅದು ಪ್ಲೆಸೆಂಟ್ ಆಗಿದ್ರೆ, ಲೈಕ್ ಸೀರೆ ಉಟ್ಕೊಂಡ್ರೆ ಮಾತ್ರ ಲಕ್ಷಣ ಅಂತ ಹೇಳಕ್ಕಾಗಲ್ಲ, ಅಥವಾ ಬರೀ ಬಿಕ್ನಿ ಹಾಕ್ಕೊಂಡ್ರೆ ಮಾತ್ರ ಅದು ಸೆಕ್ಸಿ ಅಂತಾನು ಹೇಳಕ್ಕಾಗಲ್ಲ. ನೋಡಿದ ತಕ್ಷಣ ಅದಕ್ಕೆ ಅಸಹ್ಯ ಆಗ್ದೇನೆ ಇದೇನು ಇದು ಹಿಂಗೆ ಹಾಕಿದ್ದಾಳೆ ಅನ್ನೋದಕ್ಕಿಂತ ಓಕೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳಂಗಿತ್ತು ಅಂತಂದ್ರೆ ಅದು ಗ್ಲಾಮರ್. ಓಕೆ, ಹಾಗಂತ ಅದನ್ನೇ ಬೋಲ್ಡ್ ಅಂತ ಹೇಳ್ಬೇಡಿ. ನಾನು ಇವತ್ತೆಲ್ಲೋ ಬುಕ್ ಓದ್ತಾ ಇದ್ದೆ, ಅವಾಗ ನಾನು ಬುಕ್ ಇವತ್ತು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅದರಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ಮದುವೆ ಆಗದೆ ಇರೋಂಥದ್ದು ಒಂದಿಷ್ಟು ಜನ ಹುಡುಗಿಯರ್ದು ಕತೆ ಅದು. ಅವ್ರ ಮದುವೆಗೆ ಅಂತ ಇಬ್ರದ್ದು ಮದುವೆ ಆಗಿರುತ್ತೆ, ಒಂದಿಷ್ಟು ಜನರದ್ದು ಆಗಿರಲ್ಲ, ಕಾಲೇಜ್ ಮುಗಿಸ್ಕೊಂಡಿರೋಂಥವ್ರು. ಅದ್ರಲ್ಲಿ ಒಬ್ಳಿಗೆ ಮದುವೆ ಫಿಕ್ಸ್ ಆಗಿರುತ್ತೆ, ಅವಳು ಸೋದ್ರ ಮಾವನ ಜೊತೆನೆ ಮದುವೆ ಮಾಡೋದಕ್ಕೆ ಅಂತ. ಅವರೆಲ್ಲರೂ ರೇಗಿಸ್ತಿರ್ತಾರೆ. ಆ ಹುಡುಗಿ ವಿದ್ಯಾ ಅಂತ ಅವಳನ್ನ ಕೇಳ್ತಾರೆ, ಏನು ನೀನ್ ಇಷ್ಟು ಚೆನ್ನಾಗಿದ್ಯಾ, ನಿನ್ ಗಂಡ ಆಗೋನ್ ಹೆಂಗಿದ್ದಾನೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಕಣೆ, ನನ್ನ ಗಂಡ ನಮ್ಮ ಅಮ್ಮನ ಮನೆಯವ್ರು ಯಾರು ಚೆನ್ನಾಗಿಲ್ಲ, ಅಮ್ಮನ ಮನೆ ಕಡೆಯವರು, ಗಂಡ ಕುಳ್ಳಿಗಿದ್ದಾನೆ, ಕಪ್ಪಗಿದ್ದಾನೆ, ಉಬ್ಬಲ್ಲಿದೆ ಅಂತ. ಮತ್ತೆ ಯಾಕೆ ನೀನು ಒಪ್ಕೊಂಡೆ ಅಂದಾಗ ಅದಕ್ಕೆ ವಿವರಣೆ ಕೊಡ್ತಾಳೆ. ಈ ತರ ಸುಮಾರು ಒಂದು 10-15 ನೋಡಿದ್ವಿ, ಎಲ್ಲರೂ ದುಡ್ಡು ಕೇಳ್ತಾರೆ, ಅದಾಗತ್ತೆ ಇದಾಗತ್ತೆ, ಅದಕ್ಕೆ ಮಾಡ್ಕೊಳ್ಳಿಲ್ಲ ಅಂತ. ಅದಕ್ಕೆ ಇನ್ನೊಬ್ಳು ಹೇಳ್ತಾಳೆ, ನೀನೇನ್ ನಿರ್ಧಾರ ತಗೊಂಡಿದ್ಯೋ, ಇಷ್ಟು ಬೋಲ್ಡ್ ಆಗಿರೋ ನಿರ್ಧಾರನ ನೀನ್ ತಗೊಂಡಿದ್ಯಾ, ಅಪ್ಪಂಗೆ ತೊಂದರೆ ಆಗ್ಬಾರ್ದು, ನನ್ನ ಜೀವನನೂ ಸೆಟ್ಲ್ ಆಗ್ಬೇಕು, ನೆಕ್ಸ್ಟ್ ಅವಳು ತಂಗಿದ ಮದ್ವೆ ಆದ್ರೂ ಕೂಡ ಈ ಮಾವ ಅಂದ್ರೆ ಗಂಡ ಅನ್ಸ್ಕೊಂಡು ಹೆಲ್ಪ್ ಮಾಡ್ತಾನೆ. ಸೊ ಇದಕ್ಕೋಸ್ಕರ ನೀನೇನ್ ಬೋಲ್ಡ್ ಆಗಿರೋ ನಿರ್ಧಾರ ತಗೊಂಡಿದ್ಯೋ ಅದಕ್ಕೆ ನಿನ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾಳೆ. ಸೊ ಬೋಲ್ಡ್ ಅಂತ ಅನ್ನೋಂಥದ್ದು ಅಲ್ಲಿ ಅದನ್ನ ಅರ್ಥ ಕೊಡುತ್ತೆ. ಬೋಲ್ಡ್ ಅಂತ ಅಂದ ತಕ್ಷಣ ಏನು ಸಿಗರೇಟ್ ಸೇದ್ಕೊಂಡು ಪಾಂತು ಅಂತ ಹುಡುಗಿಯರು ಎತ್ಕೊಂಡು ಅದು ಬೋಲ್ಡ್ ಅಲ್ಲ. ಬೋಲ್ಡ್ ಅಂತ ಅನ್ನೋಂಥದ್ದು ಇದ್ದಾಗ ನಾನು ನನ್ನ ಲಿಮಿಟೇಷನ್ನ ಮೀರಿ ನಾನು ಅದನ್ನ ಆಚೆ ಹೋಗ್ತೀನಿ, ಒಳ್ಳೆ ರೀತಿನಲ್ಲಿ ಆಚೆ ಹೋಗ್ತೀನಿ, ಅದನ್ನ ನಾನು ಏನು ಮಾಡ್ತೀನಿ, ಅದನ್ನ ಎದುರಿಸ್ತೀನಿ, ನನಗೆ ನಾನು ಅದನ್ನ ಕನ್ವಿನ್ಸ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋಂಥದ್ದು ಇದೆಯಲ್ಲ, ಅದನ್ನ ಬೋಲ್ಡ್ನೆಸ್ ಅಂತ ಹೇಳ್ತೀನಿ ನಾನು. ಲೈಕ್ ಉಮಾಶ್ರೀ ಅವರು ನನ್ನ ಲೆಕ್ಕದಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್. ಎಷ್ಟು ಯಂಗ್ ಏಜಲ್ಲಿ ಇರುವಾಗ ಪುಟ್ನಂಜ ಸಿನಿಮಾದಲ್ಲಿ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿರೋದು ಕ್ಯಾರೆಕ್ಟರ್ ಮಾಡಿದ್ರು, ಎಷ್ಟು ಬೋಲ್ಡ್ ಆಗಿ ಮಾಡಿದ್ರು ಅವರು ಅಜ್ಜಿ ಕ್ಯಾರೆಕ್ಟರ್ನ. ನಮ್ಮ ಹತ್ರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಶಿ ಈಸ್ ಬ್ಯೂಟಿಫುಲ್ ಅಂಡ್ ಬೋಲ್ಡ್. ನನ್ನ ಲೆಕ್ಕದಲ್ಲಿ ಆ ಕ್ಯಾರೆಕ್ಟರ್ ಬೋಲ್ಡ್ನೆಸ್ ಅಂತ ಹೇಳ್ಬೋದು. ಅದ್ಬಿಟ್ಟು ಇವಾಗ ದೀಪಿಕಾ ಪಡ್ಕೊಂಡಿದ್ದು ಪಠಾನ್ ಬಂತು, ಅವಳು ಬೋಲ್ಡ್ ಆಗಿ ಮಾಡಿದಾಳೆ ಅಂದ್ರೆ ಬಿಕ್ನಿ ಹಾಕೊಂಡು ಪ್ರತಿಯೊಬ್ರು ಬಿಕ್ನಿ ಹಾಕೊಂಡು ಓಡಾಡ್ತಾರೆ. ಇವಾಗ ನೀವು ಗೋವಾಗ ಒಂದ್ಸಲ ಹೋಗಿ ಎಲ್ಲ ಹಂಗಂಗೆ ಓಡಾಡ್ತಿರ್ತಾರೆ. ಅದ್ರಲ್ಲಿ ಏನಿದೆ ಬೋಲ್ಡ್ನೆಸ್ ಅಂತ ಅನ್ನೋದು? ನೋ, ಬೋಲ್ಡ್ ಅಂತ ಅನ್ನೋದಕ್ಕೆ ಗ್ಲಾಮರ್ಗೆ ಮತ್ತೆ ವಲ್ಗರ್ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಈಗ ನಟಿಯಾಗಿ ಹೆಸರು ಮಾಡಿದ್ದೀರಾ, ನಿರ್ಮಾಪಕಿಯಾಗಿ ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀರಾ, ಮುಂದೆ ನಿರ್ದೇಶಕಿ ಏನಾರು ಆಗ್ತಾರೆ ಇಲ್ಲ, ನೋ. ಯಾಕೆ? ಅಯ್ಯೋ, ನಂಗೆ ಅಷ್ಟೆಲ್ಲ ಬುದ್ಧಿ ಕೊಟ್ಟಿಲ್ಲ ದೇವರು. ಅಷ್ಟೆಲ್ಲ ನನಗೆ ಡೈರೆಕ್ಟರ್ ಆಗೋ ಅಂಥದ್ದು ಅಥವಾ ಅದೊಂದು
ಅದನ್ನ ಎಲ್ಲಾರ್ಗು ಹೇಳ್ಕೊಡೋ ಅಷ್ಟು ಮಟ್ಟಿಗೆ ನಂಗೆ ಪೇಷನ್ಸು ಇಲ್ಲ, ನಂಗೆ ಅಷ್ಟೆಲ್ಲ ಬುದ್ಧಿನೂ ಕೊಟ್ಟಿಲ್ಲ. ಅದು ಅಷ್ಟೆಲ್ಲ ಜವಾಬ್ದಾರಿ ಯಾಕೆ ತಗೋಬೇಕು, ಆರಾಮಾಗಿರ್ತೀನಿ ನಾನು. ದೊಡ್ಡ ಕೆಲಸ ಅದು, ಆ ಡೈರೆಕ್ಟರ್ ಕೆಲಸ ಬೇಡ ನನಗೆ. ಸೊ ತೆಲ್ಲೋವಿನ ಕೆಲಸ ಬೇಡ ಅಂತ ಬೇಡ. ಹೇಳ್ತೀರಾ. ಸೊ ಇದೆಲ್ಲದರ ನಡುವೆ ವೆಲ್ನೆಸ್ ಸೆಂಟರ್ ಕೂಡ ಓಪನ್ ಮಾಡಿದ್ರಿ ನೀವು. ಸೊ ಆ ಥಾಟ್ ಬಂದಿದ್ದು ಯಾಕೆ? ನನ್ಗೆ ಯೋಗದ್ರಲ್ಲಿ ನಾನು ಹೇಳಿದ್ನಲ್ಲ, ಯೋಗ ನನ್ಗೆ ತುಂಬಾ ಇಷ್ಟವಾಗಿರೋಂಥದ್ದು. ಮೊದ್ಲಿನ ಚಿಕ್ಕ ವಯಸ್ಸಿಂದ ನಾನು RSS ಗೆ ಕ್ಯಾಂಪ್ಗೆಲ್ಲ ಹೋಗ್ಬಿಡ್ತಾ ಇದ್ದೆ ನಮ್ಮ ಅಣ್ಣನ ಜೊತೆನಲ್ಲಿ. ಹುಡುಗರು ಎಲ್ಲ ಇರ್ತಿದ್ರು, ನಾನು ಹುಡುಗಿ ಒಬ್ಳೇನೆ ಚಡಿ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ ಅವ್ರ ಜೊತೆನಲ್ಲೇನೆ. ಸೊ ಅವಾಗಿಂದ ಯೋಗ ಮಾಡ್ತಾ ಇದ್ದೆ. ನಂಗೆ ಯೋಗ ಮಾಡ್ಬೇಕು ಅಂತ ಇತ್ತು. ಯೋಗಕ್ಕೆ ವೆಲ್ನೆಸ್ ಸೆಂಟರ್ ತರ ಅದನ್ನ ಶುರು ಮಾಡಿದ್ವಿ ನಾವು. ಬಟ್ ಚೆನ್ನಾಗಿ ನಡೀತಾ ಇತ್ತು. ಆಕ್ಚುಲಿ 2 years ಅಲ್ಲಿ ಬಿಸ್ನೆಸ್ ಸ್ಟೇಬಲ್ ಆಗಿತ್ತು. ಕೊರೋನಾ ಸ್ಟಾರ್ಟ್ ಆಗಿದ್ದಕ್ಕೆ ನಿಲ್ಲಿಸ್ಬೇಕಾಗಿ ಬಂತು. ಓಕೆ. ಸೊ ಕೊರೋನಾಯಿಂದ ಅದು ಸ್ಟಾಪ್ ಆಯ್ತು. ಬಟ್ ಮುಂದೆ ಫ್ಯೂಚರ್ ಏನಾದ್ರು ಓಪನ್ ಮತ್ತೆ ತಿರ್ಗಾ ಇಲ್ಲ, ಒಂದ್ಸಲ ಮುಗೀತು. ಇವಾಗ ಅದೇನ್ ಗೊತ್ತಾ, ಅಲ್ಲಿ ನಡೀತಾ ಇದ್ರೆ ಚೆನ್ನಾಗಿ ನಡ್ದೋಗ್ತಾ ಇತ್ತು. ಇವಾಗ ಮತ್ತೆ ಹೊಸದಾಗಿಂದ ಎಫರ್ಟ್ಸ್ ಹಾಕ್ಬೇಕು, ಆಮೇಲೆ ಸ್ಕ್ರಾಚ್ ಇಂದ ಬರ್ಬೇಕು. ಮತ್ತೆ ತಿರ್ಗಾ ನಾನು ಜಾಸ್ತಿ ಅದಕ್ಕೆ ಟೈಮು ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಇರ್ತಾ ಇದ್ದೆ ನಾನು ವೆಲ್ನೆಸ್ ಸೆಂಟರ್ ಅಲ್ಲೇನೆ. ಸೊ ಮತ್ತೆ ತಿರ್ಗಾ ಮಾಡ್ಬೇಕು ಅಂತ ಅನ್ಸದ್ ಈಗ ಸದ್ಯಕ್ಕಂತೂ ಇಲ್ಲ. ಇವಾಗಂತೂ ಇಲ್ಲ. ಮಾಡಿದ್ರೆ ಬೆಂಗಳೂರಿನಲ್ಲಿ ಮಾಡಲ್ಲ ನಾನು, ಬೇರೆ ಎಲ್ಲಾದ್ರೂ, ಬೇರೆ ಗೋಕರ್ಣದಲ್ಲಿ ಆ ಥರದಲ್ಲೆಲ್ಲಾದ್ರೂ ನಾನು ಯೋಗ ಕ್ಲಾಸ್, ಯೋಗ ಶಾಲೆ ಆ ಥರದ್ದೇನಾದ್ರೂ ಮಾಡಬೇಕು ಅಂತ ಇದೆ. ಬಟ್ ನಾಟ್ ವೆರಿ ಸೂನ್ ಮಾಡ್ತೀನಿ, ಈಗ ಮಾಡಲ್ಲ. ಸ್ವಲ್ಪ ಸಿನಿಮಾಯಿಂದ ಸ್ವಲ್ಪ ಪುರ್ಸತ್ ಸಿಕ್ಕಿದ್ಮೇಲೆ ಮಾಡ್ತೀನಿ. ಸದ್ಯಕ್ಕೆ ಬ್ಯುಸಿ ಇದ್ದೀನಿ, ಥ್ಯಾಂಕ್ ಗಾಡ್. ಸೊ ಚಿತ್ರರಂಗದಲ್ಲಿ ನೆಲೆ ಊರಬೇಕು ಅಂತಂದ್ರೆ ಒಬ್ಬ ಯಾರಾದ್ರೂ ಗಾಡ್ ಫಾದರ್ ಇರಬೇಕು ಅಥವಾ ಸ್ಟ್ರಾಂಗ್ ಬ್ಯಾಕ್ ಸಪೋರ್ಟ್ ಇರಬೇಕು ಅಂತ ಅನ್ಸುತ್ತೆ ನಿಮಗೆ? ಉಪಯೋಗ ಆಗುತ್ತೆ. ಬ್ಯಾಕ್ ಸಪೋರ್ಟ್ ಇದ್ರೆ, ಗೈಡ್ ಮಾಡೋರು ಇದ್ರೆ ಉಪಯೋಗ ಅಂತೂ ಆಗುತ್ತೆ. ನನಗೂ ಆ ಟೈಮಲ್ಲಿ ಯಾರಾದ್ರೂ ಗೈಡ್ ಮಾಡಿದ್ರೆ ನೀಟಾಗಿ, ಇಲ್ಲ ನನ್ಗೆ ಸಪೋರ್ಟ್ ಮಾಡಿದ್ರೆ ಉಪಯೋಗ ಆಗ್ತಾ ಇತ್ತು. ಬಟ್ ಅದು ಒಂದ್ರಿಂದಾನೇ ನಿಲ್ಲಕ್ಕಾಗತ್ತೆ ಅನ್ನೋದು ಸುಳ್ಳು. ಇವಾಗ ಧನಂಜಯ ಇದಾರಲ್ವಾ, ನಮ್ ಡಾಲಿ ಧನಂಜಯ, ಅವ್ರಿಗೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಏನು ಇಲ್ದೇನೆ ಬಂದು ಅವ್ರ ಪರಿಶ್ರಮದ ಮೇಲೆನೆ ಅವ್ರು ನಿಂತಿರೋ ಅಂಥದ್ದು. ಸೊ ಅದೇ ಬೇಕೇ ಬೇಕು ಅಂತ ಇಲ್ಲ, ಬಟ್ ಉಪಯೋಗ ಆಗುತ್ತೆ. ಈಸಿ ಎಂಟ್ರಿ, ಬ್ಯಾಕ್ ಗ್ರೌಂಡ್ ಇತ್ತು ಅಂತ ಅಂದ್ರೆ ಈಸಿ ಎಂಟ್ರಿ. ನಮ್ಗೆ ತುಂಬಾ ಕಷ್ಟ ಪಡೋದ್ ಬೇಕಾಗಿಲ್ಲ. ಇಂಥವ್ರ ಮಗಳು, ಇಂಥವ್ರ ಮಗ ಅಂತ ಗೊತ್ತಾಯ್ತು ಅಂತಂದ್ರೆ ಒಂದು ಆಫರ್ ಕೊಡ್ತಾರೆ. ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕೈಯಲ್ಲಿ ಇರತ್ತೆ ಅಷ್ಟೇ. ಸೊ ಒಂದು 15 ವರ್ಷಗಳಲ್ಲಿ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀರಾ. ಈ ಸುಮಾರು ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಅಂದ್ರೆ ತುಂಬಾ ಖುಷಿ ಕೊಟ್ಟ ಚಿತ್ರ ಮತ್ತು ಪಾತ್ರ ಯಾವುದು? ಟಗರು ಮತ್ತು ಸೈಕೋ ಬಿಟ್ಟು. ಸೈಕೋ ಅಫ್ಕೋರ್ಸ್ ಅದ್ರ ಫಸ್ಟ್ ಬರದೆ ಅದು. ಸೈಕೋ ತುಂಬಾನೇ ಇಷ್ಟವಾಗಿರೋಂಥದ್ದು. ಮತ್ತೆ ತಿರ್ಗಾ ಆ ಥರದ ಕ್ಯಾರೆಕ್ಟರ್ ನಾನು ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದ್ ಬಿಟ್ರೆ ಟಗರುನು, ಟಗರು ಅಫ್ಕೋರ್ಸ್. ಅದು ನನಗೆ ಸಮುದ್ರಂ ನಾನು ಮಾಡಿದ್ನಲ್ಲ, ಅರ್ಧಕ್ಕೆ ನಿಂತೋಯ್ತು ನನ್ನ ಹಣೆ ಬರಕ್ಕೆ. ಬಟ್ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಆ ಕ್ಯಾರೆಕ್ಟರ್. ಅದು ಆ ಸಿನಿಮಾ ನಾನು ಸೋ ಫಾರ್ ಸೊ ಗುಡ್. ಅಂದ್ರೆ ಇವಾಗ ಸೈಕೋ ಇಂದ ಹಿಡಿದು ನಾನು ಇಲ್ಲಿ ತನಕ ಕಂಪೇರ್ ಮಾಡಿದ್ರು ಆ ಸಿನಿಮಾಗೆ, ನಾನು ಆ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಆ ಸಿನಿಮಾಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಅಷ್ಟು ಬ್ಯೂಟಿಫುಲ್ ಆಗಿರೋ ಸಿನಿಮಾ, ಅಷ್ಟು ಬ್ಯೂಟಿಫುಲ್ ಆಗಿರೋ ಕ್ಯಾರೆಕ್ಟರ್ ಅದು. ಡಬಲ್ ಶೇಡ್ ಇರೋ ಅಂಥದ್ದು. ಒಂದು ಗರ್ಭಿಣಿ ಹೆಂಗಸು ಯಾವ ತರ ಗಂಡ ಸತ್ತೋಗ್ಬಿಡ್ತಾನೆ, ಯಾವ ತರ ಅವಳು ಪ್ರಪಂಚನ ಫೇಸ್ ಮಾಡ್ತಾಳೆ ಅನ್ನೋ ಅಂತ ತೋರ್ಸೋಂಥದ್ದು ಒಂದು ಕ್ಯಾರೆಕ್ಟರ್. ತುಂಬಾ ಬ್ಯೂಟಿಫುಲ್ ಆಗಿತ್ತು ಸಿನಿಮಾ ಅದು. ಸೊ ಅದು ಇಷ್ಟ. ಇವಾಗ ಅದ್ ಬಿಟ್ಟು ನಾನು ಹೇಳ್ಬೇಕು, ಅದನ್ನ ಸೈಡಿಗೆ ಇಡ್ಬೇಕಾಗತ್ತಲ್ಲ, ಇವಾಗ ನಿಂತೋಯ್ತಲ್ವಾ. ಶಟರ್ ದುಲಾಯ್ ಅಂತ ಒಂದ್ ಸಿನಿಮಾ ಮಾಡಿದೀನಿ ನಾನು. ಮಲಯಾಳಂ ಶಟರ್ ಅಂತ ಒಂದ್ ಸಿನಿಮಾದ ರೀಮೇಕ್ ಅದು. ಕನ್ನಡದಲ್ಲಿ ಇದೊಳ್ಳೆ ರಾಮಾಯಣ ಅಂತ ಬಂತು, ಪ್ರಿಯಾಮಣಿ ಅವ್ರು ಮಾಡಿದ್ರು. ಸೊ ಆ ಸಿನಿಮಾ ನಂಗೆ ತುಂಬಾ ಇಷ್ಟ. ಅದ್ರಲ್ಲಿ ಆ ಕ್ಯಾರೆಕ್ಟರ್ ಏನಿದೆ ನಂಗೆ ತುಂಬಾ ಖುಷಿ ಕೊಟ್ಟಿರೋ ಅಂತದ್ದು, ಸಂತೃಪ್ತಿ ಕೊಟ್ಟಿರೋ ಅಂತ ಕ್ಯಾರೆಕ್ಟರ್. ನಾನು ಅದ್ರಲ್ಲಿ ನಾನು ಪೂರ್ತಿ ಎಫರ್ಟ್ಸ್ ಹಾಕಿದ್ದೀನಿ. ತುಳು ಬರಲ್ವಲ್ಲ, ಸೊ ತುಳು ಕಲ್ತ್ಕೊಂಡು, ಅಂದ್ರೆ ಡೈಲಾಗ್ಸ್ ಮಾತ್ರ, ತುಳು ಕಂಪ್ಲೀಟ್ ಲ್ಯಾಂಗ್ವೇಜ್ ಕಲಿಯಕ್ಕಾಗಿಲ್ಲ, ಬಟ್ ತುಳು ಡೈಲಾಗ್ಸ್ ಎಲ್ಲ ಕಲ್ತ್ಕೊಂಡು ಪ್ರಿಪೇರ್ ಆಗಿ ನಾನು ಹೋಗಿ ಜೈ ಜಗದೀಶ್ ಅಂತ ದೊಡ್ಡ ಕಲಾವಿದ್ರ ಜೊತೆನಲ್ಲಿ ನಂಗೆ ಸ್ಕ್ರೀನ್ ಶೇರ್ ಮಾಡಿರೋಂಥದ್ದು. ಸೊ ಅದೆಲ್ಲ ಅದನ್ನು ನನಗೆ ಅದು ತುಂಬಾ ಖುಷಿ ಕೊಟ್ಟಿರೋ ಅಂತ ಸಿನಿಮಾ ನನಗೆ. ಸೊ ಚಿತ್ರರಂಗದಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ಡ್ರೀಮ್ ರೋಲ್ ಮಾಡಿದ್ರೆ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಬೇಕು, ರಿಟೈರ್ಡ್ ಆಗೋ ಒಳಗಡೆ ಅಂತ ಏನಾದ್ರು ಇದೆಯಾ? ಇಲ್ಲ, ಏನ್ ಮಾಡ್ತೀನೋ ಅದನ್ನ, ಯಾವ ಕ್ಯಾರೆಕ್ಟರ್ ಸಿಗತ್ತಲ್ಲ ಆ ಕ್ಯಾರೆಕ್ಟರ್ನ ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು. ಇವಾಗಿನ ತನಕ ಏನ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕಿಂತನೂ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಇದೆ. ಇನ್ನೂ ಪೂರ್ತಿ ಕೊಡ್ಬೇಕು ಎಫರ್ಟ್ಸ್ ನನಗೆ ಅಂತ. ನಂಗೆ ಇನ್ನೂ ಕೂಡ ನಾನು ಕಂಪ್ಲೀಟ್ ಆಕ್ಟರ್ ಆಗಿದ್ದೀನಿ ಅಂತ ಅನ್ಸಲ್ಲ ನನಗೆ. ಸೊ ನೆಕ್ಸ್ಟ್ ಸಿನಿಮಾ ಬಂದ್ರೆ ಅದಕ್ಕೆ ನಂದು ಕಂಪ್ಲೀಟ್ ಆಕ್ಟರ್ ಆಗೋ ಅಂಥದ್ದು ಏನಾದ್ರು ಒಂದು ಮಾಡ್ಬೇಕು ಅಂತ ಅನ್ಸುತ್ತೆ. ಓಕೆ. ಸೊ ಫೈನಲಿ ಅನಿತಾ ಭಟ್ ಅವ್ರಿಗೆ ಚಿತ್ರರಂಗದಲ್ಲಿರುವ ಬೆಸ್ಟ್ ಫ್ರೆಂಡ್ಸ್ ಯಾರು? ತುಂಬಾ ಜನ ಇದ್ದಾರೆ. ಯಾರು ಸಡನ್ ಆಗಿ ಕೇಳಿದ್ರೆ ಯಾರ ಹೆಸರು ನೆನಪರಲ್ಲ. ರಿಷಿ ದ ಕ್ಯಾಮ್ರಾ ಮ್ಯಾನ್, ಹಿ ಈಸ್ ಮೈ ಗುಡ್ ಫ್ರೆಂಡ್.
ಭಾಮಾ ಹರೀಶ್ ಸರ್, ಭಾಮಾ ಗಿರೀಶ್ ಸರ್ ಇದ್ದಾರೆ. ಫ್ರೆಂಡ್ ಅನ್ನೋದಕ್ಕಿಂತನೂ ಇಟ್ ಈಸ್ ಲೈಕ್ ದೇ ಆರ್ ಲೈಕ್ ಫ್ಯಾಮಿಲಿ. ನನಗೆ ಮನೆಯಲ್ಲಿ ಇಲ್ಲಿ ಈ ಮನೆ ಇಲ್ಲ ಅಂದ್ರೆ ನಂಗೆ ಆ ಮನೆ ಅಲ್ಲಿ ಹೋಗಿರ್ಬೋದು ನಾನು. ನನಗೆ ಅವ್ರ ವೈಫಿಂದ ಹಿಡಿದು ಎಲ್ಲರೂ ರಿಯಲಿ ಲವ್ ಮೀ. ಅವರು ಇದ್ದಾರೆ. ಸೊ ಗೊತ್ತಿಲ್ಲ, ಇನ್ನು ಹೊಸ ಹೊಸ ಫ್ರೆಂಡ್ಸ್ ಆಗ್ತಾನೆ ಇದ್ದಾರೆ, ಇನ್ನೂ ತನಕ ಆಗ್ತಾನೆ ಇದ್ದಾರೆ. ಸೊ ನಾಟ್ ರಿಯಲಿ ಶೋರ್ ಇಂಥವ್ರು ಅಂತ. ಹೊರಟ ಪ್ರಶಾಂತ್, ಹಿ ಈಸ್ ಆಲ್ಸೋ ಗುಡ್ ಫ್ರೆಂಡ್. ಸೊ ಕೇಳಿದ್ರೆ ಇವಾಗ ಎಲ್ಲಾರು ಫ್ರೆಂಡ್ಸೇನೆ ಹಂಗ್ ನೋಡಕ್ ಹೋದ್ರೆ. ಹಂಗಂತ ತೀರಾ ಹಂಗಂದ್ರೆ ಎಲ್ಲಾರು ಫ್ರೆಂಡ್ಸ್, ಬಟ್ ಆದ್ರೂ ಒಂದು ತುಂಬಾ ಕಷ್ಟ ಅಂತಾದಾಗ, ಬೋರ್ ಆದಾಗ, ಮಧ್ಯರಾತ್ರಿ ಯಾರಿಗಾದ್ರು ಫೋನ್ ಮಾಡಿ ಜಯದೇವ್ ಮೋಹನ್ ನನ್ ಮಿರರ್ ತರ ಅವನು. ಜಯದೇವ್ ಮೋಹನ್ ಇವಾಗ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿ ನನ್ ಕೈಗೆ ಸಿಗ್ತಾ ಇಲ್ಲ, ಬಟ್ ಹಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಅವನನ್ನ ನಾನು ಆರಾಮಾಗಿ ಮಧ್ಯರಾತ್ರಿನಲ್ಲ, ನಾನು ಎಷ್ಟೊತ್ತಿಗೆ ಬೇಕಾದ್ರೂ ಹೋಗಿ ಮಾತಾಡಿಸ್ಬೋದು, ಫೋನ್ ಮಾಡ್ಬೋದು. ಫೋನ್ ಎತ್ತಿಲ್ಲ ಅಂದ್ರೆ ಹೋಗಿ ಕತ್ಪಟ್ಟು ಹಿಡ್ಕೋದೆ, ಎತ್ತಲೋ ಫೋನ್ ಅಂತ. ಈಸ್ ಲೈಕ್ ದಟ್. ಓಕೆ, 2024ರಲ್ಲಿ ಕೊನೆಯದಾಗಿ ಅನಿತಾ ಭಟ್ ಅವರಿಂದ ಏನೇನು ನಿರೀಕ್ಷೆ ಮಾಡ್ಬೋದು? ನನ್ನ ಕಡೆಯಿಂದ 2 ಸಿನಿಮಾ ಪ್ರೊಡಕ್ಷನ್ ಮಾಡ್ಬೇಕಂತ ಇದೆ. ಅಟ್ಲೀಸ್ಟ್ 1 ಸಿನಿಮಾ ಅಂತೂ ಬಂದೇ ಬರುತ್ತೆ, 100% ಬರುತ್ತೆ. ಇನ್ನೊಂದು ಸಿನಿಮಾದೂ ಆಗತ್ತೆ ಅನ್ನೋಂಥದ್ದು 70% ತನಕ ನಂಬಿಕೆ ಇದೆ. ನೋಡೋಣ, ಅದು ಒಂದು ನಿರೀಕ್ಷೆ ಮಾಡ್ಬೋದು. ಬಿಟ್ರೆ ಮೇ ಬಿ ನನಗೆ ಒಂದಿಷ್ಟು ಐಡಿಯಾಸ್ ಇದೆ. ಲೈಕ್ ಯೂಟ್ಯೂಬ್ ಚಾನಲ್ನಲ್ಲಿ ಏನಾದರೂ ಒಂದಿಷ್ಟು ನಂದು ಯೋಗ ವಿಡಿಯೋಸ್ನ ಮಾಡಿ ಹಾಕೋಣ ಅಂತ. ಇವಾಗ ನಾನು ಕೈವಲ್ಯ ಧಾಮಕ್ಕೆ ಏನು ಹೋಗ್ತಿದ್ದೀನಿ, ಅಲ್ಲಿಂದ ಬರ್ತಿದ್ದಂಗೆ ಮೇ ಬಿ ಶುರು ಮಾಡ್ತೀನಿ. ನಂದೊಂದು ಟೀಮ್ ಮಾಡಿಕೊಂಡು ಯೋಗಾಸ್ನ ನನಗೆ ಚಿಕ್ಕದು ವಿಡಿಯೋ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಂಥದ್ದು ಅದನ್ನ ನೋಡ್ಬೋದು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ರೆ ಇನ್ನೇನು ಜಾಸ್ತಿ ಏನು ನಾನು ಬೇರೆಯವ್ರಿಗೆ ನಿರೀಕ್ಷೆ ಮಾಡೋಂಥದ್ದು ಕೊಡ್ತೀನಿ ಅನ್ನೋ, ನನಗೆ ನಾನು ಏನಾದರೂ ಒಂದಿಷ್ಟು ಮಾಡ್ಕೋತೀನಿ. ಓಡಾಡ್ತೀನಿ, ಟೂರ್ ಹೋಗ್ತೀನಿ, ಸೋಲೋ ಟ್ರಿಪ್ ಹೋಗ್ಬೇಕು ಅನ್ನೋದು ತುಂಬ ಆಸೆ ಇದೆ. ಸೋಲೋ ಟ್ರಿಪ್ ಹೋಗಿಲ್ಲ ಇಲ್ಲಿ ತನಕ, ನಾನು ಹೋಗ್ಬೇಕಂತ ಇದೆ. ಸೋಲೋ ಟ್ರಿಪ್ ಹೋಗ್ತೀನಿ, ಯಾವುದಾದ್ರೂ ಕಂಟ್ರಿಗೆ ಹೋಗ್ತೀನಿ, ಮೋಸ್ಟ್ಲಿ ವಿಯತ್ನಾಮ್ಗೆಲ್ಲಾದ್ರೂ. ಇಲ್ಲಿ ತನಕ ಸೋಲೋ ಟ್ರಿಪ್ ಹೋಗಿ ಬರೀ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಸೊ ಅದು ಆಸೆ ಇದೆ ನನಗೆ. ನನ್ನ ಪರ್ಸ್ನಲ್ ಆಗಿ ಅಂದರೆ ಅದನ್ನ ನನಗೆ ನಾನು ಕೊಟ್ಕೊಳ್ಳೋದು. ಓಕೆ ಮೇಡಮ್, ಇಲ್ಲಿವರೆಗೂ ಬಂದು ಇಷ್ಟೊತ್ತು ನಿಮ್ಮ ಟೈಮ್ನ, ಅತ್ಯಮೂಲ್ಯವಾದ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ, ಬೋರ್ ಮಾಡಿಸಿದ್ನೇನೋ ನಾನು, ಮಗದೊಮ್ಮೆ ಧನ್ಯವಾದಗಳು. ಬೋರ್ ಅಂತೂ ಮಾಡಿಸಿಲ್ಲ ನೀವು, ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಬಿಸಿ ಶೆಡ್ಯೂಲು, ಸೊ ಹಂಗಾಗಿ ನಿಮ್ಮನ್ನು ಬೇಗ ಬಿಡ್ಬೇಕಾಗತ್ತೆ ನಾವು. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಸೊ ಅನಿತಾ ಭಟ್ ಅವರು ಭವಿಷ್ಯದ ಬಗ್ಗೆ ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿವರೆಗಿನ ಪ್ರಯಾಣದಲ್ಲಿ, ಏರಿಳಿತದ ಪ್ರಯಾಣದಲ್ಲಿ ಸುಮಾರು ಪಾಠಗಳನ್ನ ಕಲ್ತಿದ್ದಾರೆ. ಆ ಕಲಿತ ಪಾಠಗಳಿಂದ ಮುಂದೆ ತುಂಬಾ ಎಚ್ಚರವಾಗಿ ಹೆಜ್ಜೆ ಇಡಬೇಕು ಅನ್ನೋ ಒಂದು ತೀರ್ಮಾನಕ್ಕೂ ಬಂದಿದ್ದಾರೆ. ಸೊ ಇದು ಒಂದಿಷ್ಟು ಅನಿತಾ ಭಟ್ ಅವರ ಜೊತೆಗೆ ಮುಕ್ತವಾದಂತಹ ಮಾತುಕತೆ. ಮತ್ತೊಬ್ಬ ಅತಿಥಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.